ಗ್ರಾಮದ ರೈತನ ಬಿತ್ತನೆ, ಮಳೆ ಮತ್ತು ಗೋಮಾತೆಯ ಕತೆ 200 ಪದಗಳು. ರಾಮಪ್ಪ ಎಂಬ ಗ್ರಾಮದ ಸಾಧಾರಣ ರೈತನು ತನ್ನ ಜಮೀನಿನಲ್ಲಿ ಬಿತ್ತನೆ ಮಾಡುವ ತಯಾರಿಯಲ್ಲಿದ್ದ. ಈ ಬಾರಿ ಮಳೆಯ ತಡದಿಂದ ಜಮೀನು ಬಾಯಾರಿತು. ಬೆಳಗಿನ ಜಾವ ಎದ್ದ ರಾಮಪ್ಪ ತನ್ನ ಪ್ರಿಯ ಎತ್ತುಗಳ ಸಹಾಯದಿಂದ ಜಮೀನನ್ನು ಹದಪಡಿಸಲು ತೊಡಗಿದ. ಹೆಂಡತಿ ಲಕ್ಷ್ಮೀ ಹಾಲು ತಂದು ಕೊಟ್ಟು ಬಿಸಿಯಾದ ನೇರಳೆ ಬೇಳೆ ಕಜ್ಜಾಯಿ ತಯಾರಿಸಿತು. ಗೋಮಾತೆ ಲಚ್ಚಿ ಹತ್ತಿರದಲ್ಲೇ ನಿಂತು ರಾಮಪ್ಪನಿಗೆ ಪ್ರೋತ್ಸಾಹ ನೀಡುವಂತೆ ನೋಡುತ್ತಿತ್ತು. ಬೆಳೆದಿರುವ ಹಸಿರು ಹುಲ್ಲನ್ನು ತಿನ್ನುತ್ತಾ ಆಕೆ ರಾಮಪ್ಪನ ಕೈಚಳಕ ನೋಡುತ್ತಿತ್ತು. ಮಡಿಲಲ್ಲಿ ಮಗು ಜೊತೆ ಲಕ್ಷ್ಮಿ ಕೂಡ ಬಂದು ಬೀಜಗಳನ್ನು ಹಿಡಿದುಕೊಡಲು ಸಹಾಯ ಮಾಡುತ್ತಿದ್ದಳು. ಸಂಜೆಯ ಹೊತ್ತಿಗೆ ಅಕಸ್ಮಾತ್ತಾಗಿ ಗಾಳಿ ಬೀಸತೊಡಗಿ ಆಕಾಶದಲ್ಲಿ ಕಪ್ಪು ಮೋಡಗಳು ಕೂಡಿಬಂದವು. ಎಲ್ಲರ ಕಣ್ಣು ಮಳೆ ಬರುವ ದಿಕ್ಕಿನತ್ತ. ರಾಮಪ್ಪ ತನ್ನ ಕೈಗಳನ್ನು ಆಕಾಶಕ್ಕೆ ಎತ್ತಿ, ಓ ದೇವರೇ, ಒಂದು ಒಳ್ಳೆಯ ಮಳೆ ಕರುಣೆ ಮಾಡು ಎಂದನು. ಕೆಲವು ನಿಮಿಷಗಳಲ್ಲೇ ಬಿಸಿಲು ಮಿದುಗಿ ಚಂದನದ ಮರದ ಎಲೆಗಳ ಮೇಲೆ ಮಳೆಯ ಹನಿಗಳು ಬಿದ್ದು ಜಮೀನು ತಂಪಾಯಿತು. ಗೋಮಾತೆ ಲಚ್ಚಿ ಖುಷಿಯಿಂದ ಓಡಾಡಿತು. ರಾಮಪ್ಪ ಮತ್ತು ಕುಟುಂಬದ ಎಲ್ಲರ ಮುಖದಲ್ಲಿ ಸಂತಸ ಹರಡಿತು. ಆ ದಿನದ ಬಿತ್ತನೆ, ಮಳೆ ಮತ್ತು ಗೋಮಾತೆಯ ಪ್ರೀತಿ ಎಲ್ಲವೂ ರಾಮಪ್ಪನ ಬದುಕಿಗೆ ಹೊಸ ಶಕ್ತಿಯನ್ನು